ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ರಸಗೊಬ್ಬರ ಬೆಲೆ ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರೈತ ಸಂಘದ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಸಾಕಷ್ಟು ರೈತರು ಕೂಡ ಭಾಗವಹಿಸಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆ ನಡೀತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯನ್ನ ತಡೆಯುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ರಸಗೊಬ್ಬರದ ಬೆಲೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಆದ್ರೆ ರೈತ ಬೆಳೆದ ಬೆಳೆಯ ಬೆಲೆ ಮಾತ್ರ ಹಾಗೆ ಇದೆ. ಹೀಗಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ರಸಗೊಬ್ಬರದ ಬೆಲೆಯನ್ನ ಇಳಿಕೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ರಸ್ತೆ ತಡೆ ಮಾಡುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಟ್ರ್ಯಾಕ್ಟರ್ ಅನ್ನು ಕೂಡ ರಸ್ತೆಗೆ ಇಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸಾಕಷ್ಟು ರೈತರಿದ್ದಾರೆ. ಇನ್ನೊಂದ್ ಕಡೆ ರಸ್ತೆ ತಡೆ ಮಾಡ್ತಾ ಇರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸಾಕಷ್ಟು ವಾಹನಗಳು ಸಾಲುಗಟ್ಟಿ ನಿಂತಿರುವಂತದ್ದು. ರಸಗೊಬ್ಬರದ ಬೆಲೆಯನ್ನ ಕೂಡಲೇ ಇಳಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನು ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಆಕ್ರೋಶಗೊಂಡಿರುವಂತಹ ರೈತರು ಪ್ರತಿಭಟನೆ ಮಾಡುವ ಮೂಲಕ ಕೂಡಲೇ ರಸಗೊಬ್ಬರದ ಬೆಲೆಯನ್ನ ಇಳಿಸಬೇಕು ಅಂತ ಹೇಳಿ ಒತ್ತಾಯ ಆಗ್ತಾ ಇದ್ದಾರೆ. ಸರ್, ರಸಗೊಬ್ಬರ ಬೆಲೆ ಏರಿಕೆ ಆಗಿದೆ. ಎಷ್ಟಾಗಿದೆ ಸರ್ ಈಗ ಜಾಸ್ತಿ? ಅಮೋನಿಯಂ ಸಲ್ಫೇಟ್ ಸಣ್ಣ ಉಪ್ಪು ಅಂತೀವಿ, ಅದಕ್ಕೆ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 20 ಅಂತ ಕರಿತೀವಿ, ಅದು ಕಾಂಪ್ಲೆಕ್ಸ್, ಅದಕ್ಕೆ 500 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 10-26 ಅಂತ ಕಾಂಪ್ಲೆಕ್ಸ್ ಇದೆ, ಅದಕ್ಕೆ 375 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 19 ಅನ್ನೋದಕ್ಕೆ 600 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇನ್ನು ಪೊಟಾಸು, ಜಿಂಕ್ ಸಲ್ಫೇಟ್ ಅಂತವಿಂತವು ಯೂರಿಯಾ ಎಲ್ಲಕ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಒಂದು ಮೂಟೆಗೆ ಮಿನಿಮಮ್ 350ರಿಂದ 1000 ಗಂಟೆ ಆಗಿದೆ, ಹೆಚ್ಚು ಆಗಿದೆ. ಅದನ್ನ ಕಮ್ಮಿ ಮಾಡಬೇಕು. ಮತ್ತೆ ಕಬ್ಬಿಗೆ ಮಾತ್ರ ಇದ್ದ ಬೆಲೆನೇ ಇದೆ. 2-3 ವರ್ಷದಿಂದ ಏನ್ ಬೆಲೆ ಇತ್ತು ಅಷ್ಟೇ ಇದೆ. ಕಬ್ಬಿಗೂ ಕೊಡ್ಲಿಲ್ಲ ಜಾಸ್ತಿ ರೇಟು ಸ್ವಲ್ಪ. ಸರ್, ರಸಗೊಬ್ಬರದ ಬೆಲೆ ಏರಿಕೆ ಆಗಿರೋದ್ರಿಂದ ರೈತರಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ರೈತರ ಬಗ್ಗೆ ಸಮಸ್ಯೆ ಅಂದ್ರೆ ಯೂರಿಯಾ 260 ರೂಪಾಯಿ 270 ರೂಪಾಯಿ ದುಡ್ಡನ್ನ 300-330 ರೂಪಾಯಿ ಕೊಟ್ರೆ ಕೊಡ್ತೀವಿ ಅಂತಾರೆ. ಮತ್ತೆ ಆ ಒಂದು ಆರ್ಟಿಸಿಗೆ ಒಂದೇ ಮೂಟೆ ಕೊಡೋದು ಅಂತಾರೆ. ಈ 10-26 ಎಲ್ಲಕ 300-400 ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದರಿಂದ ಇವಾಗ ಕಬ್ಬಿನ ರೇಟು ಏನು ಇತ್ತು ಹಿಂದೆ 3000 ರೂಪಾಯಿಂದ ಅದೇ ರೇಟಲ್ಲಿ ಇದೆ. ರೈತರಿಗೆ ಯಾವುದೇ ಕಾರಣಕ್ಕೂ ಅದರಿಂದ ಅದೇ ಕಾಯಿಲ್ಲ, ಎಲ್ಲ ನಷ್ಟದಲ್ಲಿದ್ದೀವಿ. ಅದನ್ನ ನಮ್ಗೆ ಕಬ್ಬಿನ ರೇಟ್ 5000 ರೂಪಾಯಿ ಕೊಡಬೇಕು, ಗೊಬ್ಬರದ ಬೆಲೆ ಕಮ್ಮಿ ಮಾಡಬೇಕು ಅಂತ ಕೇಳ್ಪಡ್ತಾ ಇದ್ದೀವಿ. ಸರ್, ಒಂದ್ ವೇಳೆ ಜಾಸ್ತಿ ಮಾಡಿರುವಂತಹ ರಸಗೊಬ್ಬರದ ಬೆಲೆನ ಕಡಿಮೆ ಮಾಡಲಿಲ್ಲ ಅಂದ್ರೆ ಹೋರಾಟ ಹೇಗಿರುತ್ತೆ? ಹೋರಾಟ ಮಾಡ್ತೀವಿ. ನಾವು ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಮಾಮೂಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಯಾವ ಮಂತ್ರಿ ಬರ್ತಾರೆ ಅವ್ರು ನಮ್ಮ ಹತ್ರ ಬಂದು ಮನವಿ ಇಸ್ಕೊಂಡು ಹೋಗ್ಬೇಕು, ನಮ್ಮ ಕಷ್ಟನ ಕೇಳಬೇಕು, ಪ್ರತಿಭಟನೆ ಮಾಡ್ತೀವಿ. ಒಟ್ಟಾರೆ ಹೇಳೋದಾದ್ರೆ ರಸಗೊಬ್ಬರ ಬೆಲೆ ಏರಿಕೆಯಿಂದ ಆಕ್ರೋಶಗೊಂಡಿರುವಂತಹ ರೈತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೂಡಲೇ ರಸಗೊಬ್ಬರದ ಬೆಲೆಯನ್ನ ಇಳಿಸಬೇಕು. ಮತ್ತೊಂದೆಡೆ ರಸಗೊಬ್ಬರ ಬೆಲೆಯನ್ನ ಇಳಿಕೆ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇದಿಷ್ಟು ಮಂಡ್ಯ ವರದಿಯಾಗಿತ್ತು.